ಈಗ ನಮ್ಮೂರುಗಳಲ್ಲೇ ಏನಾಗ್ಬಿಡುತ್ತೆ ಅಂದ್ರೆ ಹುಡ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯದಿಗಳು ಆಸ್ತಿ ಗೀಸ್ತಿ ಕಲಹ ಅಂತ ಬಂದ್ರೆ ಅಥವಾ ಇನ್ನೇನೋ ಜಗಳ ಆದ್ರೆ ನಡಿ ಆಣೆ ಮಾಡು ಮಂದೇವ್ರ ಹತ್ರ ಹೋಗೋಣ ಅಂದ್ಬಿಡ್ತಾರೆ, ಹೆದ್ರಕ ಬಿಡ್ತಾರೆ, ಬರೋದೇ ಇಲ್ಲ ಮುಂದಕ್ಕೆ. ಆಣೆ ಮಾಡೋಣ ಅನ್ನೋದ್ರಲ್ಲೇ ನಿಜಾಂಶ ಗೊತ್ತಾಗೋಗ್ಬಿಡುತ್ತೆ, ಸತ್ಯ ಒಪ್ಕೊಂಡು ದೂರ ಆಗ್ಬಿಡ್ತಾರೆ. ಬಟ್ ಈ ರಾಜಕೀಯದವ್ರಿಗೆ ಓಟ್ ಹಾಕಿಸ್ಕೊಂಡು ಗೆದ್ದವ್ರಿಗೆ ಈ ಧರ್ಮ, ದೇವ್ರು, ಆಣೆ, ಪ್ರಮಾಣ ಇದ್ ಲೆಕ್ಕಕ್ಕೆ ಇಲ್ವಾ? ಒಳ್ಳೆ ಕಡ್ಲೆಕಾಯಿ ಬೀಜ ತಿಂದಂಗೆ ನಡಿ ಆಣೆ ಮಾಡೋಣ ನಡಿ, ಚಾಮುಂಡಿ ತಾಯಿ ಹತ್ರ ಹೋಗೋಣ ನಡಿ, ಧರ್ಮಸ್ಥಳಕ್ಕೆ ಹೋಗೋಣ ನಡಿ. ಏನಾಗ್ಬಿಟ್ಟಿದೆ ಈ ರಾಜಕೀಯದವ್ರಿಗೆ? ಏನ್ ಅನ್ಸುತ್ತೆ ಈ ಬೆಳವಣಿಗೆ ನೋಡಿದ ಗುರುಗಳೇ ನಿಮ್ಗೆ? ಅಂದ್ರೆ ನಮ್ಮ ಅನಿಸಿಕೆ, ಮನುಷ್ಯನಿಗೆ ಭಯ ಇರಬೇಕು. ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು ಭಯಕೃತ್ ಭಯನಾಶನ ಅಂತ ಹೇಳಿ ಭಗವಂತನನ್ನ ಆವಾಗ ನಾವು ಸ್ತುತಿ ಮಾಡ್ತೇವೆ. ನಾವು ದೇವರಿಗೆ, ಈ ಮಣ್ಣಿಗೆ, ನಮ್ಮ ತಂದೆ ತಾಯಿ ಇವರಿಗೆಲ್ಲ ನಾವು ಹೆದರಿಕೊಂಡಿರಬೇಕು. ಅಂದ್ರೆ ಆ ಭಯದ ಭಕ್ತಿ ಅವರ ಜೊತೆ ನಮ್ಮದು ಶಾಮೀಲಾದ್ರೆ ಎಲ್ಲ ಕಡೆಯಲ್ಲಿ ಅವರ ನಮ್ಮ ಅನುಗ್ರಹ ಇರ್ತದೆ ಅನ್ನೋದು ಒಂದು ನಾಣ್ಣುಡಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ನಂಬಿಕೆ ಉಳ್ಳವರು ಆ ಮಾತನ್ನ ಎತ್ತುತ್ತಾರೆ ವಿನಃ ನಂಬಿಕೆ ಇಲ್ಲದವರು ಆ ಮಾತುಗಳನ್ನ ಎತ್ತೋದಿಲ್ಲ ಅಂತ ನಮ್ಮ ವಿಚಾರ. ಯಾಕೆ ಅಂತಂದ್ರೆ ಒಂದು ಕ್ಷೇತ್ರದ ಮೇಲೆ ಅವರಿಗೆ ಅತಿಯಾದ ನಂಬಿಕೆ ಇದೆ. ಆ ನಂಬಿಕೆಯಿಂದ ಈ ಭಯ ದೂರವಾಗಲಿ. ಯಾಕೆ ಅಂತಂದ್ರೆ ಈಗ ಒಂದು ಸತ್ಯವನ್ನ ಪ್ರಾಮಾಣೀಕರಿಸಬೇಕಾದ್ರೆ ಹಿಂದಿನ ಕಾಲದಲ್ಲೆಲ್ಲ ಸೀತಾಮಾತೆಯ ಅಗ್ನಿ ಪ್ರವೇಶವನ್ನ ಮಾಡಿದ್ರು. ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದ ಮೇಲೆ ರಾಮನಿಗೆ ಅದರ ಸತ್ಯ ಸಾಬೀತಾಯಿತು ಅನ್ನುವುದನ್ನ ರಾಮಾಯಣದಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ನು ಮಹಾಭಾರತದಲ್ಲಿ ಬಂದಾಗ ಭೀಷ್ಮಾಚಾರ್ಯರು ಕೃಷ್ಣನ ಎದುರು ಗಾಂಧೀವ ಇತ್ಯಾದಿಗಳನ್ನೆಲ್ಲ ಭೂಮಿಗೆ ಬಿಟ್ಟು, ಸ್ವಾಮಿ ನೀನೇ ಎದುರು ಇದ್ದಿ, ನಿನ್ನೆ ಎದುರೇ ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಅವರು ಶರಣಾಗತಿಯನ್ನ ಹೊಂದಿ ಕಾಲ್ಮುಟ್ಟಿ ನಮಸ್ಕರಿಸಿದ್ರು ಅಂತ ಮಹಾಭಾರತದಲ್ಲಿ ಈ ರೀತಿಯ ಹಲವು ನಿದರ್ಶನಗಳು ನಮಗೆ ಸಿಗತ್ತೆ. ಹಾಗಾಗಿ ಇಲ್ಲಿ ಏನಾಗಿದೆ, ಇವರು ತುಂಬಾ ಭಯಭೀತರಾಗಿದ್ದಾರೆ. ಅಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಈ ಪಕ್ಷವನ್ನ ನಡೆಸಿಕೊಳ್ಬೇಕಾದ್ರೆ ಇವಾಗಲೇ ಇಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಲ್ಲ, ಆದ್ರೆ ಇದನ್ನ ಹೇಗೆ ಎದುರಿಸಬೇಕು ಅಂದ್ರೆ ಒಂದು ಸತ್ಯದ ಜಾಗಕ್ಕೆ ಇವರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಇವರು ಬಂದಿರಬೇಕು. ಹಾಗಾಗಿ ನಾವು ಈಗಲೂ ಸನ್ಮಾನ್ಯ ವಿಜಯೇಂದ್ರರಿಗೆ ನಮ್ಮ ಅರಿಕೆ ಇಷ್ಟೇ, ಇಂತಹ ಸನ್ನಿವೇಶಗಳನ್ನ ನೀವು ಭಾವುಕರಾಗಿ ಅದನ್ನ ತಗೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೆ. ಯಾಕೆ ಅಂತಂದ್ರೆ ಶಾಸಕರು ಕೆಲವಾರು ರೀತಿಯ ಜಿಜ್ಞಾಸೆಯಲ್ಲಿ ಇರ್ತಾರೆ. ಒಂದು ಆಡಳಿತ ಪಕ್ಷ, ಇನ್ನೊಂದು ವಿಪಕ್ಷ, ಈಗೆಲ್ಲ ಇರುವಾಗ ಹಲವು ಬಣಗಳೆಲ್ಲ ಇರುವ ಕಾಲದಲ್ಲಿ ಶಾಸಕರು ಕೂಡ ಧೀರರಾಗಿರ್ತಾರೆ. ಯಾಕೆ ಅಂತಂದ್ರೆ ಗುರುಗಳೇ, ಲಕ್ಷಾಂತರ ಜನ ವೋಟ್ ಹಾಕಿರ್ತಾರೆ, ಅದಕ್ ಬೆಲೆ ಕೊಡ್ದಲೇ ಇರೋರು, ದೇವರಿಗೆ ಭಯ ಪಡ್ದಲೇ ಇರೋರು, ನಂಬಿಕೆ ಇಲ್ದಲೇ ಇರೋರು ಈ ಆಣೆ ಗಿಣೆ ಮಾಡಿ ಆದ್ರೂ ನಿಜ ಒಪ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನಾವುಗಳ ಹೆದರಿಕಪ್ಪ, ನಾವು ಆಸ್ತಿಕಲ್ಲ, ನಾವು ದೇವ್ರನ್ನ ನೋಡಿದ್ರೆ ಭಯನೂ ಇದೆ ಭಕ್ತಿಯೂ ಇದೆ, ಅವ್ರುಗಳು ಹಂಗೆ ಮಾಡ್ತಾರೆ ಅನ್ಸತ್ತಾ ನಿಮ್ಗೆ? ಅಲ್ಲ ಅಂತಂದ್ರೆ ಈಗ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವರವರ ನಂಬಿಕೆಗಳು ಅಥವಾ ಅವರವರ ವಿಶ್ವಾಸಗಳು ಅದು ಅವರವರ ಜೊತೆಗಿರುವುದರಿಂದ ನಾವು ಯಾರನ್ನ ಕ್ವಶನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇ ಶ್ರೇಷ್ಠ, ನಮ್ಮ ನಂಬಿಕೆ ಶ್ರೇಷ್ಠ, ಇನ್ನೊಬ್ಬನ ನಂಬಿಕೆ ಹಾಳು ಅಂತ ನಾವು ಅದನ್ನ ಟೀಕೆ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರೆ ಒಂದೇ ಪ್ರಶ್ನೆ ಇಲ್ಲಿ ಏನಂತಂದ್ರೆ ಅವರವರ ಒಳಗೆ ಒಂದು ಸತ್ಯಾನ್ವೇಷಣೆಯ ಕಾಲಘಟ್ಟದಲ್ಲಿ ಎಕ್ಸಾಕ್ಟ್ಲಿ. ನಾನು ಈ ಪ್ರಶ್ನೆನ ಕಾಂತಿ ಅವ್ರಿಗೆ ಕೇಳ್ತೀನಿ. ಅಲ್ಲ ಕಾಂತಿ ಶೆಟ್ಟಿ ಅವರೇ, ಆಮಿಷ ಒಡ್ಡಿದ್ರು ಅಂತನೋ ಮತ್ತೊಂದು ಏನೋ ಹೇಳಿದ್ರು ಅಂತ ಎಲ್ಲಿ ತನಕ ಯಾಮಾರಕ್ಕಾಗತ್ತೆ? ಎಲ್ಲಿ ತನಕ ಅವ್ರು ಇನ್ನೊಂದು ಪಕ್ಷಕ್ಕೆ ಓಲಾಡಕ್ಕಾಗತ್ತೆ? ನಿಮ್ಮಲ್ಲಿ ಸಮನ್ವಯದ ಕೊರತೆ, ನಿಮ್ಮಲ್ಲಿ ಲೀಡರ್ಶಿಪ್ ಫೇಲ್ಯೂರ್ ಆಗಿದೆ. ಇದನ್ನ ಸರಿ ಮಾಡ್ಕೊಳಕ್ಕಾಗ್ದಲೆ ಅವ್ರು ದುಡ್ಡು ಕೊಟ್ರು, ಆಮಿಷ ಒಡ್ಡಿದ್ರು, ರೆಸಾರ್ಟಿಗೆ ಕರ್ಸ್ಕೊಂಡ್ರು, ವೋಟ್ ಹಾಕಿದ್ರು ಅಂತ ಅವ್ರನ್ನ ಬೆರಳು ಮಾಡಿ ತೋರ್ಸೋದು ಎಷ್ಟ್ರ ಮಟ್ಟಿಗೆ ಸರಿ? ಅಲ್ಲ, ನೀವು ಹೇಳಿದ್ದು ಸರಿ ಇದೆ. ಒಂದು ಮಾತು ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋದವರು, ಫಾರ್ ಎಕ್ಸಾಂಪಲ್ ಅರಸೀಕೆರೆ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಅವ್ರ ಪರಿಸ್ಥಿತಿ ಏನಿದೆ ಅಲ್ಲಿ, ಅದನ್ನ ಅಲ್ಲ ಬಂದವ್ರ ಪರಿಸ್ಥಿತಿ ಏನಿದೆ, ಇಲ್ಲಿಂದ ಅಲ್ಲಿ ಹೋದವರು ಅಥವಾ ಅಲ್ಲಿಂದ ನಾನು ಹೇಳುದಷ್ಟೇ. ಈಗ ಮಾಗಡಿ ಬಾಲಕೃಷ್ಣ ಅವರು ಎಲ್ಲಾ ಪಕ್ಷದಲ್ಲೂ ನೋಡಿ ಈಗ ಅಲ್ಲಿದ್ದಾರೆ. ಎಕ್ಸಾಂಪಲ್ ಅನೇಕ ಎಕ್ಸಾಂಪಲ್ಸ್ ಇದೆ. ಇಲ್ಲಿಂದ ಹೋದವ್ರು ಇರ್ಬೋದು, ಶಿವಲಿಂಗೇಗೌಡ ಇರ್ಬೋದು, ಅಥವಾ ಲಕ್ಷ್ಮಣ್ ಸವದಿ ಇರ್ಬೋದು. ಅದನ್ನ ನೋಡಿ ಆದ್ರೆ ಅವ್ರ ಜನ ಕಲ್ತಿರ್ಬೇಕಿತ್ತು. ನಾವು ಹೇಳ್ತೀವಿ ನೋಡಿ, ನಾನು ಈ ವಿಚಾರದಲ್ಲಿ ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ತನಿಖಾ ಒಂದು ಸಮಿತಿ ಕೂಡ ರಚನೆ ಆಗಿದೆ. 100% ಅದು ಏನು ಅನ್ನೋದನ್ನು ಖಂಡಿತ ತಿಳಿಸ್ತಾರೆ. ಹೌದು, ಒಂದು 3 ಜನ ಮತ್ತೆ ಅದು ನಮ್ಮ ಅಂತ ಕೇಡರ್ ಪಾರ್ಟಿಯಲ್ಲಿ ಅದು ಆಗ್ಬಾರ್ದಿತ್ತು, ಆಗಿದೆ. ಅದನ್ನ ನಾವು ಖಂಡಿತವಾಗ್ಲೂ ಇಲ್ಲಿ ಚರ್ಚೆ ಬಂದಿದೀವಿ, ನಾವು ಪಾರ್ಟಿಯವಳು ಇಲ್ಲ ಇದೇ ಸರಿ ಅಂತ ಹೇಳುವಳಲ್ಲ ನಾನು. ಆದ್ರೆ ಆಂತರಿಕ ನಾಯಕತ್ವದ ಫೇಲ್ಯೂರ್ ಆಗಿದೆ, ಖಂಡಿತ ಲೀಡರ್ಶಿಪ್ ನ ಕೊರತೆ ಎದ್ದು ಕಾಣ್ತಾ ಇದೆ. ಪರಿಣಾಮ ಸಾಕಿ ಇವ್ರ ಸವರ್ಸ ಇವ್ರ ಹತ್ರ ಇದ್ರೆ ಏನು ಉದ್ಧಾರ ಆಗಲ್ಲ, ವರ್ಕೌಟ್ ಆಗಲ್ಲ. ಬಗ್ಗಣ ಅವ್ರ ಕಡೆಗೆ, ಆಡಳಿತ ಪಕ್ಷದ ಕಡೆಗೆ ಕ್ರಾಸ್ ವೋಟಿಂಗ್ ಮಾಡೋಣ ಅಂತ ಹೋದ್ರ ವಿಚಾರ ನಮ್ಮಲ್ಲಿ ನಾವು ನಿಲ್ಸಿರೋದೇ 2 ಜನ.
2 ಜನನು ವಿನ್ ಮಾಡಿಸ್ಲೇಬೇಕಿತ್ತು, ಅದೇನಾಗಿಲ್ಲ. 27 ಜಸ್ಟ್ ಮಿಸ್ ಒಬ್ರು. ಇಲ್ಲ ಜಸ್ಟ್ ನಾನು ಹೇಳ್ತೀನಿ ಕೇಳಿ, ನಮ್ಮಲ್ಲಿ 2 ಜನ, ನಮ್ಮಲ್ಲಿ ಏನು ಹೇಳಿದರೆ 2 ಜನಕ್ಕೂ 28 ಉಳಿದಿರೋದು JDS ಅಂತ ಆಗಿತ್ತು. ಆಮೇಲೆ ಯಾವಾಗಲೇ ಕ್ರಾಸ್ ಮತದಾನದ ಒಂದು ಏನು ಹೇಳ್ತಾರೆ ಬಂತು, ಮಾತುಗಳು ಬಂತು, ಆವಾಗ 30 ಅಂತ ಬಂತು. ಆಯ್ತಾ, ಇದು ಸತ್ಯ. ಬಟ್ 36 ಬಿತ್ತ ನಿಮ್ಮವ್ರಿಗೆ ಇಲ್ಲ, ನಾನು ಹೇಳುದು ಒಟ್ಟಿನಲ್ಲಿ ನಮ್ಗೇನಿದೆ ಒಂದಂತೂ, ನಾವು ಇಷ್ಟು ನೀವು ಮಾತಾಡಿದಾಗ ಹೌದು ನಾವು ತಪ್ಪಂತ ಹೇಳಿದ್ರು ಕೂಡ 2 ಜನ ನಿಲ್ಸಿದೀವಿ, 2 ಗೆದ್ದಿದೀವಿ, ಇದಷ್ಟೇ ಸತ್ಯ. ಅಲ್ಲ ಇದರಲ್ಲಿ ಸ್ನೇಹಕ್ಕೆ ದ್ರೋಹ ಸ್ನೇಹಕ್ಕೆ ದ್ರೋಹ ಖಂಡಿತ ಮಾಡಿಲ್ಲ. ಯಾಕಂದ್ರೆ ಅಲ್ಲಿರುವವರು ಯಾರೋ ಈ ತರ ಆಗಿದೆ ಅಂತ ಹೇಳಿದಾಗ್ಲೇ ಅದು ನಾಗೇಂದ್ರ ಬಾಬು ಅವ್ರಿಗೆ ಗೊತ್ತು. ಈ ವಿಚಾರದಲ್ಲಿ ನೋಡಿ, ನಮ್ಮ ಮೈತ್ರಿ NDA ಮೈತ್ರಿ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿರುವಂತ, ಅದರಲ್ಲಿ ಯಾವುದೇ ಒಂದು ನೀವು ಹುಡುಕುವ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾವು ಜೊತೆಯಾಗಿ ಇರ್ತೀವಿ. ಎಲ್ಲ ಎಲೆಕ್ಷನ್ ಆದ್ರೂ ನಿಮ್ಮಲ್ಲಿ ನಾನು ನಿಮಗೆ ದ್ರೋಹ ಮಾಡಿದ್ದು. ಬಿಜೆಪಿ ಅವರೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಉಳಿದಿರೋ 6 ಮತಗಳನ್ನು ಕೊಟ್ರ ನಿಮ್ಗೆ? 6 ಅಲ್ಲ, ನಾವು 62 ಅಲ್ಲಿ 56 ಓಟ್ ಇಬ್ಬರಿಗೂ ಬಿದ್ದಿದೆ. ಒಂದು ಅಸಿಂಧುವಾಗಿದೆ, 57 ಆಗಿದೆ. ನಮ್ದು 63 ಇದ್ದದ್ರಲ್ಲಿ 62 ಇದ್ದದ್ರಲ್ಲಿ 4 ಅಡ್ಡ ಮತದಾನ ಆಗಿದೆ. JDS ಗಾಗಿರೋ ಮುಖಭಂಗ ಕೇವಲ JDS ಲೀಡರ್ಸ್ ಮಾಡಿದ್ದ, ಬಿಜೆಪಿ ಅವರು ಸೇರಿ ಮಾಡಿದ್ದ? ಒಂದು ನಿಮಿಷ, ಮಾನ್ಯ BJP ವಕ್ತಾರರಿಗೂ ಕೂಡ ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾವು ಕೂಡ ಪದಬಳಕೆ ಮಾಡ್ತಾ ಇದ್ದೀರಿ, ನಮ್ಗೆ 2 ಇತ್ತು 2 ಗೆಲ್ಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಅದು ಒಂದು ರೀತಿ ತಪ್ಪು ಸಂದೇಶ ಹೋಗ್ತದೆ. ದಯಮಾಡಿ ಜನಗಳಿಗೆ ನಮ್ಮಿಂದ, ಯಾಕೆಂದರೆ ಮೇಲ್ಮಟ್ಟದಲ್ಲಿ ನಾಯಕರು ನಮ್ಮ ಬಾಂಧವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ನಾವು ಜನಗಳಿಗೆ ತಪ್ಪು ಸಂದೇಶ ಕೊಡೋದು ಬೇಡ. ನಾವು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ನೀವಿನ್ನೂ ಒಂದು ಒಳ್ಳೆ ಮಾತು ಕೂಡ ಹೇಳಿದ್ದೀರಿ. ಇವತ್ತು ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಪಕ್ಷದವ್ರ ಜವಾಬ್ದಾರಿ ಕೂಡ ಇದೆ. ಯಾವುದೇ ಪಕ್ಷದಲ್ಲಲ್ಲ, ಕಾಂಗ್ರೆಸ್ಸಲ್ಲೂ ಈ ಥರ ಸಾಕಷ್ಟು ಆಗಿದೆ, BJPಲಿ ಆಗಿದೆ, JDS ಅಲ್ಲೂ ಆಗಿದೆ. ಆದರೆ ಹಗಲು ರಾತ್ರಿ ಮನೆ ಮಠ, ಊಟ ತಿಂಡಿ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಬಿಟ್ಟು ಪಕ್ಷಕ್ಕೆ ಅಂತ ದುಡಿತಾ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ. ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರ ಮೀಟಿಂಗ್ನಲ್ಲಿ ಏನಂತ ಹೇಳ್ತಿದ್ರು ಕಾರ್ಯಕರ್ತರ ಬಗ್ಗೆ? ಯಾಕೆ ಅವರಲ್ಲಿ ಮಾತ್ರ ಕಾರ್ಯಕರ್ತರು, ಬೇರೆ ಕಡೆ ಕಾರ್ಯಕರ್ತರು ಇಲ್ವಾ? ಎಲ್ಲಿ ಕಾರ್ಯಕರ್ತರಿಗೆ, ದುಡಿದಂಥ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಕೆಲವು ಪಕ್ಷದ ಮುಖಂಡರುಗಳು ನಡ್ಕೊಂಡಿರುವಂಥ ಸಂದರ್ಭದಲ್ಲಿ ಇಂಥ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಈ ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಗಿದೆ ಅಂತಕ್ಕಂಥ ಮನವರಿಕೆ ಮಾಡ್ಕೊಂಡಾಗ ಆಗಲೇ ನಾನು ಹೇಳಿದೆ, ನೀವು ಒಂದು ರೀತಿ ಬೇರೆ ಏನೋ ಯಾವ ರೀತಿ ತಿಳ್ಕೊಂಡ್ರಿ ಅಂತಕ್ಕಂಥ ನನಗೆ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ, ಅರೆ ನಮ್ಮನ್ನು ಕಳಿಸಿರ್ತಕ್ಕಂಥ MLAಗಳು ಇವತ್ತು ನಾವು ಜನಗಳು ಕಳಿಸಿರ್ತಕ್ಕಂಥ MLAಗಳು ಕ್ಷೇತ್ರಗಳಿಗೆ ಹೋದರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಸಾರ್ವಜನಿಕರು. ಶಾಶ್ವತ ಯೋಜನೆಗಳು ಯಾವುದೂ ನಡೀತಾ ಇಲ್ಲ. ನೀವು ಯಾವುದೋ ಉಚಿತಗಳು ಕೊಟ್ಕೊಂಡ್ಬಿಟ್ಟು ಬರೀ ಉಚಿತಗಳ ವಿಷಯ ಹೇಳ್ಕೊಂಡು ಹೋಗೋದಾದರೆ ದೊಡ್ಡ ದೊಡ್ಡ ವಿಚಾರಗಳು ಇವತ್ತು ಒಂದು ರಸ್ತೆ ಡಾಂಬರೀಕರಣ ಇವತ್ತಿಗೂ ಆಗಿಲ್ಲ, ಒಂದು ಕುಡಿಯೋ ನೀರಿನ ಸಮಸ್ಯೆಗಳ ಬಗೆಹರಿದಿಲ್ಲ, ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇರೋಂಥ ಸಂದರ್ಭದಲ್ಲಿ ರೈತ ಸಮಸ್ಯೆಗಳು ಇವತ್ತು ನಮ್ಮ ಕಣ್ಮುಂದೆ ದೊಡ್ಡ ಮಟ್ಟದಲ್ಲಿದೆ. ಇಂಥ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಹಿಂಗ ಅಂತ ಕೇಳ್ಬಿಡ್ತೀನಿ, ನಿಮ್ಗೆ ಟೈಮ್. ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಂತ ಅನುದಾನ ಹೋಗ್ತಾ ಇಲ್ಲ, ಹಂಗಾಗಿ ಫೋನ್ ಕಾನ್ವರ್ಸೇಷನ್ ನೋಡಪ್ಪ, ಡಬಲ್ ಡಿಜಿಟಲ್ ಇಷ್ಟಿಷ್ಟು ಕ್ರೋರ್ ಕೊಡ್ತೀವಿ, ನಿನ್ನ ಕ್ಷೇತ್ರ ಉದ್ಧಾರ ಮಾಡ್ಕೋ ಅಂತ ಫೋನ್ ಮಾಡಿದ್ದಾರೆ. ಅದನ್ನ ನಂಬಿಕೊಂಡು ನಿಮ್ಮಲ್ಲಿರೋರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಈಗ ನೀವು ನನ್ನ ಪ್ರಶ್ನೆ ಕರೆಕ್ಟ್ ಆಗಿ ಬಂದ್ರಿ. ಹೌದಾ? ಒಂದು ನಿಮಿಷ. ಚುನಾವಣೆ ನಡೆಯುವಂಥ ದಿನ ನಾನು ಬೇರೆ ಒಂದು ಚಾನೆಲ್, ಹೆಸರು ಬೇಡ, ಚಾನೆಲಲ್ಲಿ ಲೈವಲ್ಲಿ ಕೂತಿದ್ದೀನಿ. ಚುನಾವಣೆ ಸ್ಟಾರ್ಟ್ ಆಗಿಲ್ಲ. ಬೆಳಿಗ್ಗೆ 8 ರಿಂದ 9 ಗಂಟೆಗೆ ನಾನೇ ಕೂತಿದ್ದೀನಿ. ನನ್ನ ಜೊತೆಲಿ ಕಾಂಗ್ರೆಸ್ ವಕ್ತಾರರು ಕೂತಿದ್ರು. ಅವರು ಕೊಟ್ಟಿರ್ತ ವ್ಯಕ್ತಿ ಹೆಸರು, ಯಾವ ಚಾನಲು, ಏನು ದಾಖಲೆ ಸಮೇತ ಕೊಡ್ತಾನೆ. ಅವ್ರು ಏನಂತ ಹೇಳ್ತಾರೆ, ಹಾಸನ ಭಾಗದಿಂದ ನಮ್ಗೆ ಆಲೇ ಮಾತಾಡಿದ್ದಾರೆ, ಇಲ್ಲೆಲ್ಲೋ ಮಂಡ್ಯ ಭಾಗದಲ್ಲಿ ಮಾತಾಡಿದ್ದಾರೆ, BJPಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ 3 ಜನ ಶಾಸಕರ ಹೆಸರುಗಳೇ ಹೇಳ್ಬಿಟ್ರು ಅವ್ರು ಓಪನ್ ಆಗಿ. ಅವ್ರ ಪಾಪ ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಕಾಣುತ್ತೆ. ಅವ್ರು ಹೇಳ್ತಾ ಇದ್ದಾರೆ ವಿಶ್ವನಾಥ್, ಗೋಪಾಲಯ್ಯ, ಮತ್ತೊಂದು ಇನ್ನೊಬ್ಬರ ಹೆಸರುಗಳು ರಘು ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ವಕ್ತಾರ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಇವತ್ತು ಉತ್ತರ ಕೊಡಬೇಕಾಗುತ್ತೆ. ನೀವು ಯಾವ ರೀತಿ ಸಂಪರ್ಕ ಮಾಡಿದ್ದೀರಾ ಚುನಾವಣೆ ಮುಂಭಾಗದಲ್ಲಿ ಅಂತಕ್ಕಂಥದ್ದನ್ನ ನೀವು ಮಾಡ್ತಾ ಇರೋಂಥ ಕೆಟ್ಟ ಕೆಲಸಕ್ಕೆ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ ನಮ್ಮ ಕಾರ್ಯಕರ್ತರಿಗೆ. ದಯಮಾಡಿ, ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಬಂದಿರತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ ಅಭಿವೃದ್ಧಿಯಲ್ಲಿ ಯಾವ ನೀವು ತಾರತಮ್ಯವನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಗೆದ್ದಿರ್ತಕ್ಕಂಥ ಎಲ್ಲ MLAಗಳಿಗೂ ಸರಿಸಮಾನವಾಗಿ ನೀವು ಮಾಡಬೇಕಾಗಿತ್ತು. ಯಾಕೆ ಅನುದಾನದ ವಿಷಯದಲ್ಲಿ ನಿಮ್ಮದೇ ಶಾಸಕರಿಗೆ ಧ್ವನಿ ಎತ್ತಿದ್ರು, ಅದ್ರ ಬಗ್ಗೆ ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ.